ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ಸ್. ಅಂದರೆ ಖುಷಿಯಾಗುತ್ತೆ, ಇವತ್ತು ತುಂಬ ಹಿರಿಯರು ನನ್ನ ಬಗ್ಗೆ ಮಾತಾಡಿದ್ರಿ. ತುಂಬ ಖುಷಿಯಾಗುತ್ತೆ. ಡೈರೆಕ್ಟರ್ಗಳು ನನ್ನ ಬಗ್ಗೆ ಹೇಳಿದಾಗ ನಾನು ಸಿನಿಮಾಗೆ ಸೆಟ್ ಬಾಯ್ ಬಂದಿದ್ದು ನನಗೆ ಗೊತ್ತಿರಲಿಲ್ಲ ನಾನು ಒಂದಿನ ಆ್ಯಕ್ಟ್ ಮಾಡ್ತೀನಿ ಅಥವಾ ಆ್ಯಕ್ಟ್ ಮಾಡಿ ಬಂದೆ ಅಂತ. ಅದೆಲ್ಲ ನಿರ್ದೇಶಕರುಗಳು ಕಟ್ಕೊಟ್ಟಂಥದ್ದು ಬದುಕಿದ್ದು. ನನ್ನನ್ನು ಟ್ರೈನ್ ಮಾಡಿದ್ದೆ ಡೈರೆಕ್ಟರ್ಗಳು. ಬಿಕಾಸ್ ನಾನು ಎಲ್ಲೋ ಟ್ರೈನ್ ಆಗಿ ಬಂದವನು ಅಲ್ಲ, ನಾನು ಆ್ಯಕ್ಟ್ರು ಅಲ್ಲ. ಇಲ್ಲ ಸುದ್ದಿ ನೀನು ಮಾಡ್ತೀಯ ಅನ್ನೋ ಧೈರ್ಯ ತುಂಬಿ ಆ ಪಾತ್ರಗಳನ್ನು ಕೊಟ್ಟು ಪ್ರತಿದಿನ ಬೇರೆ ಥರ ನಾನು ಕಾಣುವಾಗ ಮಾಡಿ ಮಾಡಿದವರು, ಈ ಬದುಕನ್ನು ಕಟ್ಕೊಟ್ಟವರು ಎಲ್ಲ ಡೈರೆಕ್ಟರ್ಗಳು. ಸೊ ಆ ಎಲ್ಲ ಡೈರೆಕ್ಟರ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲಿಂದ ಕರಿಮಣಿ ಮಾಲೀಕ. ನಾನು ಯಾವುದೇ ಸಿನಿಮಾ ಮಾಡಬೇಕಾದ್ರೂ ಸರ್ಗೂ ಗೊತ್ತು, ಸರ್ ಜೊತೆನೂ ಕೆಲಸ ಮಾಡಿದ್ದೀನಿ ಈಗ ಕಸ್ಟಡಿಲಿ. ಯಾವುದನ್ನು ಕೇಳಲ್ಲ, ನಾನು ಒಂದೇ ಕೇಳೋದು, ಹಣ ಸಂಬಳ ಎಷ್ಟು ಅಂತ. ಇದೇ ಫ್ಯಾಕ್ಟು. ಇದು ಹೇಳದೇ ಇದ್ರು ಇದೇ ಫ್ಯಾಕ್ಟು. ಸುದ್ದಿ ಅಂದ ತಕ್ಷಣ ಎಲ್ರಿಗೂ ಗೊತ್ತಿರುತ್ತೆ. ಇದು ಅದ್ಬಿಟ್ರೆ ಇಲ್ಲಿ ಯಾರಿಗೂ ನನ್ನ ಪ್ರಕಾರ ಗೆಲುವಿನ ಮಂತ್ರ ಗೊತ್ತಿಲ್ಲ. ಗೆಲುವಿನ ಮಂತ್ರ ಗೊತ್ತಿದ್ರೆ ಯಾರು ಸೋಲೋ ಸಿನಿಮಾಲಿ ಆ್ಯಕ್ಟೇ ಮಾಡ್ತಿರ್ಲಿಲ್ಲ. ಹಾಗಾಗಿ ನಾನು ಅದು ನಂಬೋದಿಲ್ಲ. ಇಲ್ಲ ಈ ಸಿನಿಮಾ ದೊಡ್ಡದು, ಇದು ಚಿಕ್ಕದು, ಇದು ಗೆಲ್ಲುತ್ತೆ, ಈ ಇರೋದು ಓಡುತ್ತೆ, ಇದರಿಂದ ಹಿಂದೆ ಹೋಗೋದೇ ಇಲ್ಲ. ನಂದು ಒಂದೇ, ಹಣ 6 ಗಂಟೆ ಕೈ ತೊಳಿತದಲ್ಲ ಆಗ ಸಂಬಳ ಕೊಡ್ತಿದ್ರು, ಈ ಮುಖ ತೊಳೆಯುವಾಗ ಸಂಬಳ ಎಷ್ಟು ಕೊಡ್ತೀಯ ಅಂತ ಸಂಬಳ ಕೇಳ್ತೀನಿ ಫಸ್ಟು. ಅದು ಬಿಟ್ಟು ಇನ್ಯಾವ ಈ ಕತೆ ಹಿಂಗಾಗ್ಬಿಡುತ್ತೆ, ಅದು ಹಂಗಾಗುತ್ತೆ, ಹಂಗಿದ್ರೆ ಯಾವುದೂ ಸೋಲ್ತಿರ್ಲಿಲ್ಲ ಸಿನಿಮಾ. ಸರ್ಗೂ ಅದನ್ನ ಹೇಳಿದ್ರು, ಸರ್ ನನ್ನ ಬಗ್ಗೆ ಗೊತ್ತಿದೆಯಲ್ಲ, ಕೇಳ್ಕೊಂಡಿದ್ದೀರಾ ಸಂಬಳ ನಂದು ಎಷ್ಟು ಅಂತ. ಪಾಪ ತುಂಬ ದೊಡ್ಡ ಸಂಬಳನೇ ಕೊಟ್ಟಿದ್ದಾರೆ. ಅವರನ್ನ ಚಿತ್ತು ಅಂತ ಹೇಳಿದ್ರು, ಕೊಟ್ಟಿದ್ದಾರೆ ಒಳ್ಳೆ ಸಂಬಳ. ಅದ್ಬಿಟ್ಟು ನಾನು ಯಾವುದೂ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಎಲ್ಲ ಮಾಡಿಸೋದೇ ಇಲ್ಲ. ಬನ್ನಿ ಕಾಫಿ ಡೈಲ್ ಮೀಟ್ ಮಾಡೋಣ, ಬನ್ನಿ ಇಲ್ಲೆಲ್ಲೋ ₹2 ಕೂತ್ಕೊಳ್ಳೋಣ, ₹2 ಬಟ್ ರೋಟ್ಲಲ್ಲಿ ಮಾಡೋಣ, ಕಾಫಿ ಕುಡಿಯೋಣ, ಸಂಬಳ ಕೊಡೋಣ. ಬಂದೆ, ಇವ್ರು ಹೇಳಿದ್ರು, ಸರ್ ನೀವೇನು ಹೇಳ್ತೀರ ಅದು ಮಾಡ್ತೀನಿ. ನನಗೆ ಅದು ಬಿಟ್ಟು ಏನೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಅದೆಲ್ಲ ಮಾಡ್ಕೊಂಬಂದವನಲ್ಲ, ಕಲ್ತ್ಕೊಂಬಂದವನಲ್ಲ. ಡೈರೆಕ್ಟ್ ಹೇಳಿದ್ ಮಾಡ್ಕೊಂಬಂದಿದ್ದೀನಿ, ಇಲ್ಲಿವರೆಗೂ ಕರ್ಕೊಂಬಂದಿದೆ. ಇವತ್ತು ಡೈರೆಕ್ಟರ್ ಅಂತ ಅದು ಮಾಡ್ಕೊಂಡು ಹೋಗ್ತಿದ್ದೀನಿ, ಅದು ಕರ್ಕೊಂಡು ಹೋಗುತ್ತೆ. ನಾನು ಕಳ್ಕೊಳ್ಳೋದು ಏನೂ ಇಲ್ವೇ ಇಲ್ಲ. ಬಿಕಾಸ್ ನಾನೇನು ತಂದೆ ಇಲ್ಲ ಕಳ್ಕೊಳ್ಳೋಕ್ಕೆ. ಏನೋ ತಂದೊಂದೆರಡು ಸಿನಿಮಾಗೆ ಬಂಡವಾಳ ಹಾಕಿದ್ದೀನಿ, ಕಳೆದಿದ್ದೀನಿ ಅನ್ನೋಕ್ಕೆ ನಾನೇನು ಕಳೆದೇ ಇಲ್ಲ. ಸಿನಿಮಾಲಿ ಬಂದಿದ್ದೆಲ್ಲ ಪ್ಲಸ್ಸೇ. ಸೊ ಅವತ್ತಿಂದ ಇಲ್ಲಿವರೆಗೂ ನಡೆಸೋರು ಇನ್ನು ಮುಂದಕ್ಕೆ ನಡೆಸಲ್ವಾ? ನಡೆಸ್ತಾರೆ. ಹಾಗಾಗಿ ನಾನು ಕಾಸ್ಟ್ಯೂಮ್ ವಿಚಾರದಲ್ಲೂ ಯಾರೂ ಏನೂ ಕೇಳಲ್ಲ. ಯಾಕೆ ಅಂತಂದ್ರೆ ಏನು ಸರ್, ಕರೆಕ್ಟ್. ಪಾಪ ಹಾಕೊಂಡು ಅದೆಲ್ಲ ಕಂಫರ್ಟಬಲ್ ಇದೆ ತುಂಬಾ. ಇಲ್ಲ ಸರ್, ಓನ್ ಕಾಸ್ಟ್ಯೂಮ್ ಅಲ್ಲ ಸರ್. ಆ ಓನ್ ಕಾಸ್ಟ್ಯೂಮ್ ತಗೊಂಡಿದ್ದು ಇನ್ಯಾರೋ ಡೈರೆಕ್ಟರ್ ಕೊಡ್ಸಿ ಸಿನಿಮಾ ದುಡ್ಡಲ್ಲೇ ಸರ್, ನಿಮ್ದೇ ಇದಲ್ಲ. ಇನ್ನೊಂದು ಹೆಂಗ್ ಗೊತ್ತಾ, ಇವ್ರು ಪ್ರೆಸ್ ಮೀಟ್ ಇವ್ರು ಬರಂಗೆ ಇರ್ಲಿಲ್ಲ. ಅಲ್ಲ, ನಾನು ಇವತ್ತು ಇನ್ಸಿಡೆಂಟ್ ಬೇರೆ ಕಡೆ ಪಾಪ ಬುಕ್ ಆಗಿದ್ದು, ಸರ್ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ರ, ನಾನು ನಿಮ್ ಸಂಬಳ ತಗೊಂಡಿದ್ದೀನಿ, ನಾನು ಬಂದೇ ಬರ್ತೀನಿ ಅಂತ ಬಂದಿದ್ದಾರೆ ಅವರು. ಬೇರೆ ಆರ್ಟಿಸ್ಟ್ಗಳಿಂದ ಇದ್ದಾರೆ, ಬರೋದೇ ಇಲ್ಲ. ತುಂಬಾ ಸರಿ ಮಾತಾಡಿದ್ದಾರೆ. ಡಬ್ಬಿಂಗ್ ಅಲ್ಲೂ ತುಂಬಾ ಇನ್ವಾಲ್ವ್ಮೆಂಟ್. ನಾನು ತುಂಬಾ ನಂದು ಆಲ್ರೆಡಿ 9 ಮೂವಿ ಆಯ್ತು. ಎಲ್ರ ಬಗ್ಗೆನೂ ಮಾತಾಡಕ್ಕೆ ಒಂದು ವಿಶೇಷತೆ. ಅದ್ರಲ್ಲಿ ಇವರಂತೂ ಹೊರಗಡೆಯಿಂದ ನೋಡಿದ್ರೆ ಏನೋ ಇರ್ಬೋದಪ್ಪ ಅಂತ ಒಂದಷ್ಟು ಡೌನ್ ಟು ಅರ್ತ್ ತುಂಬಾ ಇನ್ವಾಲ್ವ್ಮೆಂಟ್. ಅದು ನಂಗೆ ತುಂಬಾ ಖುಷಿ ಆಯ್ತು. ಇಲ್ಲ ಸರ್, ಅದೇ ಕೆಲಸ ನಂದು. ₹100 ಕೆಲಸ ಮಾಡಿದ್ದೀನಿ, ಲಕ್ಷಾಂತರ ರೂಪಾಯಿ ಕೊಡುವ ಕೆಲಸ ಮಾಡಿಲ್ಲ ಅಂದ್ರೆ ಕೆಲಸ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು. ಅಂದ್ರೆ ಅದೇ ಕರಿಮಣಿ ಮಾಲೀಕಕ್ಕೆ ಬಂದಾಗ ಸರ್ ಕತೆ ಎಲ್ಲ ಹೇಳಿದ್ರು. ನಾನು ಹೇಳಿದೆ, ಸರ್ ನಾನು ಯಾವುದಕ್ಕೂ ಪ್ರಿಪೇರ್ ಆಗಲ್ಲ, ಏನೂ ಕೇಳಲ್ಲ. ನಿಮ್ಗೆ ಎಷ್ಟು ದಿನ ಡೇಟ್ ಬೇಕು, ಡೇಟ್ ಕರೆಕ್ಟಾಗಿ ಹೇಳಿ, ಆ ಡೇಟ್ ನಿಮ್ಗೆ ಬ್ಲಾಕ್ ಮಾಡಿ ನಾನು ಬೇರೆಯವ್ರಿಗೂ ಕೊಡಲ್ಲ. ನನಗೆ ಅದು ಲಾಸ್ ಆಗುತ್ತೆ ನೀವು ಅವತ್ತು ಮಾಡಿಲ್ಲ ಅಂದರೆ. ಡೇಟ್ ಒಂದು ಹೇಳಿ ನಾನು ಮಾಡ್ತೀನಿ ಅಂತ. ಹಂಗೆ ಬಂದೆ, ಸರ್ ಹೇಳಿದ್ರು, ಮಾಡಿದೆ. ಅಲ್ಲಿಂದ ಮಾರುತಿ ಸರ್ ಪರಿಚಯ. ಮಾರುತಿ ಸರ್ ಹೀರೋ ಕಮ್ ಪ್ರೊಡ್ಯೂಸರ್ ಇದ್ರದ್ದು, ರಮಿಕಾ ಹೀರೋಯಿನ್ನು, ಅವರಿಬ್ಬರದ್ದು ಪರಿಚಯ ಆಯಿತು. ಇಬ್ಬರು ಒಳ್ಳೆ ನಟರು, ತುಂಬ ಕನಸುಗಳು ಇಟ್ಕೊಂಡಿದ್ದಾರೆ. ಅಂದರೆ ನಾವು ಸಿನಿಮಾಲಿ ಯಾವುದೂ ಕನಸಿಲ್ಲದೆ ಬಂದಿದ್ದು ಸರ್, ಅದೇನೋ ನಡ್ಸ್ಕೊಂಡು ಹೋಗ್ತಿದ್ದೆ. ಬಟ್ ಮಾರುತಿ ಸರ್ದು ಹಂಗಲ್ಲ, ತುಂಬ ಕನ್ಸಿಟ್ಕೊಂಡು ಅವರು ಆ ಟೈಮಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಬಂದು ಇನ್ಯಾವುದೋ ಕೆಲಸದಲ್ಲಿ ಅರ್ನ್ ಮಾಡಿ ಅದನ್ನು ತಂದು ಒಂದಷ್ಟು ಕೆಲಸಗಳು ಮಾಡ್ತಿದ್ದಾರೆ. ಇದು ಪಾಪ ಅವ್ರಿಗೆ ಕನಸಿನ ಸಿನಿಮಾ. ಸೊ ಹಂಗಾಗಿ ಮಾರುತಿ ಸರ್ ನಿಮ್ಗೆ ಒಳ್ಳೇದಾಗಬೇಕು, ಒಳ್ಳೇದಾಗತ್ತೆ. ಆ್ಯಂಡ್ ರಮಿಕಾ ಮುಂದಿನ ದಿನಗಳ ಒಬ್ಬ ಅದ್ಭುತ ನಟಿಯಾಗುವಂಥ ಎಲ್ಲ ಒಂದು ಸ್ಕಿಲ್ಲು ನಿಮ್ಮಲ್ಲಿದೆ. ನಾನು ನೋಡಿದ್ದೀನಿ. ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ಚಂದ್ರು ಸರ್ ಹೇಳಿದ್ದಾರೆ ನೆಕ್ಸ್ಟ್ ಸಿನಿಮಾದಲ್ಲೂ ಸದ್ಯ ನೀವಿದ್ದೀರಾ ಅಂತ. ಆಯಿತು ಸರ್, ಸಾಕತ್ತಾಕತ್ತು ನಿಮ್ಗಿದೆ ಇನ್ಮೇಲೆ ಮಾಡ್ತೀನಿ ಅಂತ. ಒಳ್ಳೇದಾಗಲಿ ಚಂದ್ರು ಸರ್, ಇಡೀ ತಂಡಕ್ಕೆ. ಅಂದರೆ ಇದೆ, ಈ ಟೈಟ್ಲಲ್ಲೇ ಇದೆ, ಕರಿಮಣಿ ಮಾಲೀಕ ನೀನಲ್ಲ ಅಂತ. ಒಬ್ಬರಿಗೆ ನೀನು ನಲ್ಲ ಅಂತ ಹೇಳಿದ್ದಾರೆ, ಒಬ್ಬರಿಗೆ ನೀನು ಅಲ್ಲ ಅಂತ ಹೇಳಿದ್ದಾರೆ. ಆ ನಲ್ಲ ಯಾರು ಅಲ್ಲ ಯಾರು ಅನ್ನೋದನ್ನ ನಾನು ಹೇಳಲ್ಲ, ತಲೆ ಕೆಡಿಸ್ಕೋಬೇಡಿ. ಓಕೆ, ಹಂಗಾಗಿ ಅದೇ ಆ ಪೈಪೋಟಿಲ್ಲೇ ಇದೆ, ಆ ನಲ್ಲ ಯಾರು ಅನ್ನೋದು. ಅದು ಬಿಟ್ಟು ಈ ಸಿನಿಮಾಲಿ ಅದೇ ಚಂದ್ರು ಸರ್ ಹೇಳಿದ್ರು, ಸರ್ ಇಲ್ಲ ನಿಮ್ಗೆ ಏನು ಬರುತ್ತೋ ಒಂದು ಲೈನ್ ತೊಗೊಬಳಿ, ಪರವಾಗಿಲ್ಲ. ನಾನು ಒಂದಷ್ಟು ಕೊಟ್ಟಿದ್ರು, ನೀವು ನಂಗೆ ಒಂಚೂರು ಫ್ರೀ ಬಿಟ್ಟಿದ್ರು, ನೀವು ತೊಗೊಳ್ಳಿ ಸರ್ ಅಂತ. ಹಂಗೆ ತೊಗೊಂಡಿದ್ದು ಒಂದು ಲೈನ್ ಅದು ಲೈ ರೆಡಿ ನಿನ್ನ ನರಕ್ಕೆ ಸರ ಮಾಡ್ಕೊಂಡ್ಬಿಡ್ತೀನಿ ಅಂತ. ಅದು ಈ ಮಟ್ಟಿಗೆ ವೈರಲ್ ಆಗೋದು ಗೊತ್ತಿಲ್ಲ. 1 ಕೋಟಿ ಜನ ನೋಡಿದ್ದಾರೆ. ಜಸ್ಟ್ ಒಂದು 30 ಸೆಕೆಂಡ್ ವಿಡಿಯೋ ಬಿಟ್ಟಿದ್ದು ಫುಲ್ ವೈರಲ್ ಆಗಿದೆ. ಅದನ್ನು ಡಬ್ಬಿಂಗ್ ಮಾಡುವಾಗ ಸರ್ ಸುಮ್ಮನೆ ಮೊಬೈಲಲ್ಲಿ ಹಿಡಿದು ಏನೋ ಹಾಕಿದ್ರು ಇನ್ಸ್ಟಾಗ್ರಾಮ್ಗೂ ಎಲ್ಲೋ, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಥ್ಯಾಂಕ್ ಯು ಸರ್. ಇದೇನು ಕ್ರೆಡಿಟ್ ಇದ್ರು ಅದೆಲ್ಲ ನಿಮ್ಮದೇ, ನೀವು ಹೇಳಿ ಆ ಥರ ಮಾಡಿದ್ದೀನಿ. ಥ್ಯಾಂಕ್ ಯು. ಪ್ರಶ್ನೆಗಳು ಅಣ್ಣ ಇದೇ ಮಾತೇ ಯಾವಾಗ ಹೇಳೋದು ನಾನು.
ಓ okay. ಹಾ. Yes. ಇಲ್ಲ ಇಲ್ಲ ಅಣ್ಣ, ನಾನು ಯಾವಾಗ್ಲೂ ಯಾವ ಸಿನಿಮಾ ನಾನು ಕೆಲಸ ಮಾಡಿದ್ರು ಬಂದೇ ಬರ್ತೀನಿ. ಇವತ್ತು ನನಗೆ ಫೀನಿಕ್ಸ್ ಶೂಟಿಂಗ್ ಇತ್ತು, ಅದೇ ಹೇಳಿದೆ ಸರ್ ನಾನು ಬಂದು ಹೊರಟ್ಬಿಡ್ತೀನಿ 4 ಹೊತ್ತಿಗೆ, ಬಿಕಾಸ್ ನಾನು ಕನಕಪುರಕ್ಕೆ ಹೋಗ್ಬೇಕಿತ್ತು. ಇವತ್ತೇನೋ ಮಳೆ ರಿಪೋರ್ಟ್ ಇದೆ ಅಂತ ಹೇಳಿ ಶೂಟ್ ಕ್ಯಾನ್ಸಲ್ ಆಯ್ತು ಓಂ ಪ್ರಕಾಶ್ ಸರ್ದು. ಹಂಗಾಗಿ ಇಲ್ಲ ಸರ್ ನಾನು ಆರಾಮಾಗಿ ಬರ್ತೀನಿ ಇರ್ತೀನಿ ಅಂತ. ಶೂಟಿಂಗ್ ಫಿಕ್ಸ್ ಇದ್ದಾಗೂ ಬರ್ತೀನಿ ಅಂತ ಇಲ್ಲ ಇಲ್ಲ ನಾನು ಯಾವಾಗಲೂ ಅದು ಮಾಡಿದ್ದೀನಿ, ಬಿಕಾಸ್ ಕೆಲಸ ಮಾಡಿರ್ತೀನಿ, ಊಟ ಹಾಕಿರ್ತಾರೆ. 100% ನಾ ಇಲ್ಲ ಬಿಡ್ತೀರಣ್ಣ. ಇವಾಗ ಇಲ್ಲಿ ಹೇಳಿದ್ಮೇಲೆ ರೆಕಾರ್ಡ್ ಇಟ್ಕೊಂಡಿರ್ತೀರ, ಬಿಫೋರ್ ಆಫ್ಟರ್ ಹೊಡೆಯಲ್ವ ಮಗ ಅವತ್ತು ಹೆಂಗೆ ಹೇಳ್ದ 25 ಇವತ್ತು ನೋಡೋದು. ಅಣ್ಣ ನಾನು ಯಾವತ್ತೂ ಕಾಫಿ ಡೇ ಕರೆಯೋದೇ ಇಲ್ಲ ಅಣ್ಣ, ಯಾವತ್ತೂ ಕರೆಯೋದೇ ಇಲ್ಲ. ಸುಮ್ಮನೆ ಒಂದು ಬಡ್ ರೋಡ್ನಲ್ಲಿ 8 ರೂಪಾಯಿ ಕಾಫಿಗೆ ಯಾಕಣ್ಣ 400 ರೂಪಾಯಿ ಕೊಡೋದು? ಬಿಕಾಸ್ ನಾವೇನು ಅಲ್ಲೇ ಕಾಫಿ ಡೇಲಿ ಬೆಳೆದ್ವು ಅಣ್ಣ. ಈಗ ಸಿಂಪಲ್ ಅಂದ್ರೆ ಗೊತ್ತಿಲ್ಲ, ತಪ್ಪಾಗುತ್ತೋ ಏನೋ ಅಣ್ಣ. ನಾನು ಈಗಲೂ ಯಾವಾಗಲೂ ಒಂದು ಮಾತು ಹೇಳ್ತೀನಿ ಆಧಾರ ಕಡೆ ಎಲ್ರಿಗೂ, ಯಾರು ಮನೇಲಿ ಗುರು 7 ಥರ ನಾಷ್ಟ ಕೊಡ್ತಾರೆ, ಸಿನಿಮಾಲಿ 7 ಥರ ನಾಷ್ಟ ಕೊಡ್ತಾರೆ. ಫಸ್ಟ್ ನೈಟಲ್ಲಿ ನಮ್ಮ ಮಾವನು ದಾಳಿಂಬ್ರೆನ್ ಬಿಡಿಸಿ ಎಲ್ಲ ಕಳ್ಸಲ್ಲ. ಸಿನಿಮಾಲಿ ಕ್ಯಾರವ್ಯಾನ್ಗೆ ದಾಳಿಂಬ್ರೆ ಬಿಡಿಸಿ ಉಪ್ಪು ಪೆಪ್ಪರ್ ಹಾಕಿ ಆಪಲ್ ಕಟ್ ಮಾಡಿ ಕಳಿಸ್ತಾರೆ. ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳುವಾಗ, ಅಷ್ಟು ಖುಷಿಯಾಗಿ ನಮ್ಮನ್ನ ಇದು ಮಾಡುವಾಗ ನಾವು ಇದಕ್ಕೆ ಮೇಲೆ ಇನ್ನೇನು ಕೇಳ್ಬೇಕು? ನಾನು ಯಾವತ್ತು ಯಾರಾದರೂ ಕೇಳಿ ನೋಡಿ ಆ ಥರದ್ದು ಏನೋ ಡಿಮ್ಯಾಂಡ್ ಮಾಡಿ, ನಂದು ಒಂದೇ, ನಾನು ಏನು ಹೇಳ್ತೀನಿ ನಾನು ಸಂಬಳ ಕೊಡ್ಬೇಕು ಅವ್ರು ಅಷ್ಟೇ. ಅದು ಬಿಟ್ಟು ಇನ್ನು ಯಾವತ್ತೂ ಏನು ಕೇಳೇ ಇಲ್ಲ ನಾನು. ನೀವು ಯಾರನ್ನು ಬೇಕಾದರೂ ಕೇಳ್ಬೋದು, ಸುದ್ದಿ ಕೆಲಸ ಈಗ ಒಂದು 20 ಸಿನಿಮಾ ಮಾಡ್ತಿದ್ದೀನಿ, ಯಾರನ್ನು ಬೇಕಾದ್ರೂ ಕೇಳ್ಬೋದು ಅಷ್ಟೇ. ಹಾಂ ಹೌದು ಹೌದು ಅಣ್ಣ, ನಿಜ. 7 ಗಂಟೆಗೆ 7 ಥರ ನಾಷ್ಟ ಕೊಡ್ತಾರೆ ಸಿನಿಮಾದಲ್ಲಿ. ಇಲ್ಲ ಅದು ನಂಗೆ ಗೊತ್ತಿಲ್ಲ ಅಣ್ಣ, ತುಂಬ ಆ ಕಾಲದಿಂದ ಬಂದಿದ್ದೆ. ನಾನು ಈಗೇನೋ ಮಾಡಕ್ಕೆ ಹೋಗಿ ಅಂತೆ, ನಂಗೆ ಗೊತ್ತಿಲ್ಲ ಅಣ್ಣ. ನಾನು ತಿನ್ನೋದು 1-2 ಟಿಫನ್ನೇ ಅಷ್ಟೇ. ಅದು ಗೊತ್ತಿಲ್ಲ, ಅದಕ್ಕೆ ಹೇಳಿದ್ದೆ. ಇದು ಗೊತ್ತಿಲ್ಲ ಬೇರೆಯವ್ರು ಹೆಂಗೆ ತಗೋತಾರೋ. ಹೌದೌದು, ಎಸ್, ಥ್ಯಾಂಕ್ ಯು. ಇನ್ನೊಂದು ಚೇರ್ ಕೊಡಿ. ಮೀನಾಕುಮಾರಿ ಮೇಡಮ್ ದಯವಿಟ್ಟು.